ಎಲ್ಲ ವಿಜಯಪುರದ ಪತ್ರಿಕಾ ಬಂಧುಗಳಿಗೆ, ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳ ಪ್ರತಿನಿಧಿಗಳಿಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದರೆ, ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ರಾಜ್ಯದಲ್ಲಿ 2 ಕಡೆ ವಿಧಾನಸಭೆಯ ಉಪಚುನಾವಣೆ ಬಂದಿದೆ. ಒಂದು ದಾವಣಗೆರೆ, ಒಂದು ಬಾಗಲಕೋಟೆ. ಅದಕ್ಕಾಗಿ ಇವು 2 ಮತಕ್ಷೇತ್ರದ ಉಪಚುನಾವಣೆ ಇರೋದರಿಂದ ಒಂದು ವಿಶೇಷವಾಗಿ ಒಂದು ದಾವಣಗೆರೆಯ ಏನು ಉಪಚುನಾವಣೆ ಇದೆ, ಅಲ್ಲಿ ನಮ್ಮ ಹಿರಿಯ ನಾಯಕರಾದ ಮಾಜಿ ಸಚಿವರಾದ ದಿವಂಗತ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಹೊಂದಿದ್ದರಿಂದ ಅದು ಒಂದು ಉಪಚುನಾವಣೆ ಬಂದಿದೆ. ಅದರ ಜೊತೆಗೆ ಬಾಗಲಕೋಟೆಯ ಮೇಟಿಯವರು ನಿಧನ ಆಗಿದೆ, ಅದನ್ನು ಕೂಡ ಉಪಚುನಾವಣೆ ಬಂದಿದೆ. ಅದಕ್ಕಾಗಿ ನಮ್ಮ ಒಂದು ವಿಜಯಪುರ ಜಿಲ್ಲೆಯ ಅಲ್ಪಸಂಖ್ಯಾತರ ಎಲ್ಲ ಪಕ್ಷದ ಮುಖಂಡರ ಒಂದು ಮನವಿ ಏನಿದೆ ಅಂದರೆ, ನಮ್ಮ ಪಕ್ಷದ ಎಲ್ಲ ರಾಜ್ಯದ ಒಂದು ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ವಿನಂತಿ ನಾವು ಮಾಡ್ತಾಯಿದ್ದೇವೆ ಇವತ್ತು. ಏಕೆಂದರೆ ದಾವಣಗೆರೆಯಲ್ಲಿ 80,000 ಮತದಾರರು ಅಲ್ಪಸಂಖ್ಯಾತರು ಇರೋದರಿಂದ ಮತ್ತು ದಿವಂಗತ ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಹಿರಿಯ ನಾಯಕರಾದಂಥ ಶಿವಶಂಕರಪ್ಪ ಅವರು, ಅವರ ಒಂದು ಕನಸು ಕೂಡ ಇತ್ತು ಮೊದಲು. ಅವರು ಒಂದು ವಚನ ಕೂಡ ನಮ್ಮ ಹೋದ ಎಲೆಕ್ಷನ್ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ದಾವಣಗೆರೆಯ ನನ್ನದೇ ಒಂದು ಕ್ಷೇತ್ರ ನಾನು ಬಿಟ್ಟುಕೊಟ್ಟು ನಾನು ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ತೀನಿ ಅಂತೇಳಿ ಶಾಮನೂರು ಶಿವಶಂಕರಪ್ಪ ಅವ್ರು ಹೇಳಿದ್ರು. ಅದರ ಪ್ರಯುಕ್ತವಾಗಿ ಇವತ್ತು ನಾವು ಕೂಡ ನಮ್ಮ ಪಕ್ಷದ ನಾಯಕರಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಸಚಿವರಾದ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಮಾಡ್ತಾಯಿದ್ದೇವೆ. ಅವರು ಮುಂದೆ ನಿಂತು ಏನದ ಇವತ್ತು ದಾವಣಗೆರೆಯ ವಿಧಾನಸಭೆ ಮತಕ್ಷೇತ್ರೆಯನ್ನು ಇವತ್ತು ಉಪಚುನಾವಣೆ ಇದೆ, ಅಲ್ಲಿ ಏನದ ಒಂದು ಅಲ್ಪಸಂಖ್ಯಾತರಿಗೆ, ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಅಲ್ಲಿ ಆಯ್ಕೆ ಬರುವಂಥ ಸಮರ್ಥ ಅಲ್ಪಸಂಖ್ಯಾತರ ನಾಯಕರು ಇರೋದರಿಂದ ಅಲ್ಲಿ ಅವರು ಮಾನ್ಯ ಮಲ್ಲಿಕಾರ್ಜುನ ಅವರಲ್ಲಿ ಒಂದು ವಿನಂತಿ ಏನಂದರೆ, ತಾವು ಒಂದು ಸಮರ್ಥ ಅಭ್ಯರ್ಥಿಯಲ್ಲಿ ಭಾಳಷ್ಟು ಇರೋದರಿಂದ ಅವರಿಗೆ ಏನದ ಒಂದು ಅಲ್ಪಸಂಖ್ಯಾತರಿಗೆ ಈ ಸಹ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಅವರಲ್ಲಿ ಕೂಡ ನಾವು ಅಲ್ಪಸಂಖ್ಯಾತರ ಮುಖಂಡರು ಇವತ್ತು ವಿನಂತಿ ಮಾಡ್ತಾಯಿದ್ದೇವೆ. ಮತ್ತು ಇದು ಕೊಡೋದ್ರಿಂದ ಏನಾಗ್ತದಂದ್ರೆ, ಆ ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ ಇವತ್ತು. ಯಾಕೆಂದರೆ ಅವರ ಒಂದು ಇಚ್ಛೆಯ ಪ್ರಕಾರ ತಾವು ನಡ್ಕೊಂಡ್ರೆ, ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ತಾವು ನಿಲ್ಲಿಸಿ ಒಂದು ಶಾಸಕ ಮಾಡಿದರೆ, ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದಕ್ಕಾಗಿ ಇವತ್ತು ಹೆಚ್ಚಿನ ಮತ ಅಲ್ಲಿ ಇರೋದರಿಂದ ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಮಾನ್ಯ ಸಚಿವರಾದ ಶ್ರೀ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ಇಡೀ ದಾವಣಗೆರೆಯ ಜಿಲ್ಲೆಯಲ್ಲಿ ತಮಗೆ ಒಂದು ರಾಜಕೀಯ, ತಮ್ಮ ಕುಟುಂಬಕ್ಕೆ ಒಂದು ರಾಜಕೀಯ ಜೀವನ ಕೊಟ್ಟಂಥ ಅಲ್ಪಸಂಖ್ಯಾತರನ್ನು ಮತದಾರರಿದ್ದಾರೆ. ತಮಗೆ ಯಾವಾಗಲೂ ತಮ್ಮ ಕುಟುಂಬಕ್ಕೆ ಕೈ ಬಿಟ್ಟಿಲ್ಲ. ತಾವು ಪ್ರತಿಯೊಂದು ಸಂದರ್ಭದಲ್ಲಿ ವಿಧಾನಸಭೆ ಇರಲಿ, ವಿಧಾನ ಪರಿಷತ್ ಸಂದರ್ಭ ಬರಲಿ ಮತ್ತು ಲೋಕಸಭೆಯಲ್ಲಿ ಕೂಡ ಎಲ್ಲ 100ಕ್ಕೆ 100 ಮತ ಇವತ್ತು ಮುಸಲ್ಮಾನ ಸಮಾಜದವರು ಹಾಕಿ ತಮಗೆ ಒಂದು ರಾಜಕೀಯದಲ್ಲಿ ತಮಗೆ ಎಲ್ಲ ಸ್ಥಾನ ದೊರಕಿಸ್ಕೊಡುವಂಥ, ಆಯ್ಕೆ ಮಾಡಿ ಅವ್ರು ಕೊಡುವಂಥ ದೊಡ್ಡ ಮಹತ್ವದ ಪಾತ್ರ ಇವತ್ತು ಮುಸಲ್ಮಾನ ಬಾಂಧವರು ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಮಾನ್ಯ ಮಲ್ಲಿಕಾರ್ಜುನ ಸಾಹೇಬರಲ್ಲಿ ಮತ್ತು ಅದರ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ನಾಯಕರಲ್ಲಿ ಮತ್ತು ಕೇಂದ್ರದ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಲ್ಲಿ ಮತ್ತೊಮ್ಮೆ ನಾವು ಅಲ್ಪಸಂಖ್ಯಾತರ ಮುಖಂಡರಿಂದ ಒಂದು ವಿನಂತಿ ಏನು ಮಾಡ್ತೀವಿ ಅಂದರೆ, ದಾವಣಗೆರೆ ವಿಧಾನಸಭೆ ಮತಕ್ಷೇತ್ರದ ಏನೋ ಒಂದು ಉಪಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಅಭ್ಯರ್ಥಿಗೆ ಆಯ್ಕೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ತೀವಿ. ಇರ್ತಕ್ಕಂಥ ಬಂದವರಿಗೆ ಯುಗಾದಿ ಹಬ್ಬದ ಶುಭಾಶಯ. ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಅದೇ ಥರ ರಂಜಾನ್ ಹಬ್ಬದ ಈದ್ ಮುಬಾರಕ್ನು ಹೇಳುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಗೊತ್ತಿದೆ, ವಿಷಯ ಆಲ್ರೆಡಿ ಪ್ರಸ್ತಾಪವಾಗಿದೆ. ಏನಪ್ಪ ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಅಲ್ಪಸಂಖ್ಯಾತರು ಒಂದು ಯಾವಾಗಲೂ ಬೆನ್ನೆಲುಬಾಗಿ ನಿಂತಾರೆ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ ನಂತರ
ಇಷ್ಟು ದಿವಸ ಆಳ್ವಿಕೆ ಮಾಡಲಾಗಲಿ, ಇಷ್ಟು ಸ್ಟೇಟ್ ರೂಲ್ ಮಾಡೋದಾಗಲಿ, ಕೇಂದ್ರ ಇರಲಿ, ಎಲ್ಲಿ ನೋಡಿದ್ರೂ ಅಲ್ಪಸಂಖ್ಯಾತರದ ತಮ್ಮದೇ ಆದ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ ಕಾಂಗ್ರೆಸ್ ಪಕ್ಷಕ್ಕಿದೆ. ಈಗೇನಿದೆ, ಈಗ ವಿಷಯ ಏನಪ್ಪ ಪ್ರಸ್ತಾವ ಆಗಿದೆ ಅಂತಂದರೆ, ಎರಡು ಕಡೆ ನಮ್ಮ ಉಪಚುನಾವಣೆ ಅದಾವೆ. ಒಂದು ಕಡೆ ಅಂತೂ ನಮ್ಮ ಶಾಸಕರಾದ ಮೇಟಿಯವರ ನಿಧನದಿಂದ ತೆರವಾದ ಒಂದು ಬಾಗಲಕೋಟೆ. ಇನ್ನೊಂದೇನಿದೆ, ನಮ್ಮ ದಾವಣಗೆರೆಯಲ್ಲಿ ನಮ್ಮ ಮುತ್ಸದ್ದಿ ರಾಜಕಾರಣಿ, ನಮ್ಮೆಲ್ಲರ ನಾಯಕರು, ಯಾಕಂದ್ರೆ ಅಂಥ ನಾಯಕರು ಹೆಚ್ಚು ಸಿಗಂಗಿಲ್ಲ. ಅಷ್ಟು ದೀರ್ಘಾಯುಷ್ಯ ಅವರು ಶಾಸಕರಾಗಿ ಅವರು ಆಡಳಿತ ನಡೆಸಿದ್ದವರು, ಸರ್ಕಾರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದವರು, ಒಂದು ತಮ್ಮದೇ ಆದ ಒಂದು ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಇದ್ದ ನಾಯಕರಾದ ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರ ನಿಧನ ಆದಂಥ ಅಲ್ಲಿ ಒಂದು ದಾವಣಗೆರೆಯಲ್ಲಿ ಅದು ಇದು ವೇಕೆಂಟ್ ಆಗಿದೆ, ಖಾಲಿ ಆಗಿದೆ. ಅಲ್ಲಿನೂ ಈಗ ನಮ್ಮ ಉಪಚುನಾವಣೆ ಆಲ್ರೆಡಿ ಅನೌನ್ಸ್ ಆಗಿದೆ. ಸೋಮವಾರ ತನಕ ನಾವು ನಾಮಿನೇಷನು ಕೊಡಬೇಕು. ಬಟ್ ಒಂದೇನು ಕೊರಳಿದೆಪ್ಪ ಅಂತಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನಾವು 136 ಜನ ಇದ್ದೇವೆ ಶಾಸಕರಿದ್ದು. ಎಲ್ಲ ಇದಕ್ಕೂ ಒಂದು ಇರ್ಬೋದು ಎಲ್ಲ ಏನಂತೀರಿ ನೀವು, ಸಮಾಜದಿಂದ ಸಾಕಷ್ಟು MLAಗಳು ಎಲ್ಲ ಧರ್ಮದಿಂದ ಆಗಲಿ ಇದ್ದಾರೆ. ಆದರೆ ಎಲ್ಲೇ ಒಂದು ಕೊರತೆ ಅದಂದ್ರೆ ಅಲ್ಪಸಂಖ್ಯಾತರ ಸಮಾಜದಿಂದ ಭಾಳ ಕಡಿಮೆ ಜನ ಇದ್ದಾರೆ. ಅದನ್ನು ಒಂದು ಭರ್ಪೂರು ಮಾಡ್ಕೋಬೇಕು, ಅದನ್ನು ಒಂದು ಸರಿಪಡಿಸ್ಕೋಬೇಕಾದ್ರೆ ಇದೊಂದು ಉಪಚುನಾವಣೆ ನಿಮಗೆ ಕೆಲಸಕ್ಕೆ ಬರ್ತದೆ. ಆ ದೃಷ್ಟಿಯಿಂದ ಅಲ್ಪಸಂಖ್ಯಾತರು, ಯಾಕಂದರೆ ಎಲ್ಲೋ ಸ್ವಲ್ಪ ನೊಂದಾರದು, ಅದು ಜನರ ಪ್ರತಿನಿಧಿಗಳು ಕಡಿಮೆ ಇರೋದ್ರಿಂದ ಇಷ್ಟು ದೊಡ್ಡ ಸಂಖ್ಯೆ, ಯಾಕಂದ್ರೆ ಸುಮಾರು 15% ನಮ್ಮ ಜನಸಂಖ್ಯೆ ಇದ್ದನು. ಆ ಲೆಕ್ಕಕ್ಕೆ ನೋಡಿದ್ರೆ ನಾವು 30-35 ಜನ MLA ಇರಬೇಕು. ಈಗ 8-9 ಆದರೆ 10 ತನಕ ಎಲ್ಲ ಪಾರ್ಟಿಯಿಂದ ಕೂಡಿ 10 ಮಂದಿ ಆಗಂಗಿಲ್ಲ. ಇಂಥ ಒಂದು ಸ್ಥಿತಿಯಲ್ಲಿ ಎಲ್ಲೋ ನಮ್ಮ ಪಾರ್ಟಿಗೆ, ನಮ್ಮ ಪಕ್ಷಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಡಿಸುವಲಾಕ ಒಂದು ಇದು ಬಂದಿದೆ, ಪ್ರಸಂಗ ಬಂದಿದೆ. ಇಂಥಲ್ಲಿ ಸಾಕಷ್ಟು ಜನ ಅಲ್ಲಿ ಇದ್ದಾರೆ. ನಾಳೆ ಬರೀ ಅಲ್ಪಸಂಖ್ಯಾತರಲ್ಲಿ ಯಾರ್ಯಾರಿಗೂ ಒಬ್ಬರಿಗೂ ಸಾಕಷ್ಟು ಅಲ್ಲಿ ಇದ್ದಾರೆ. ಜಬ್ಬಾರ್ ಸಾಹೇಬ್ರು MLC ಇದ್ದಾರೆ, ಯಾರು ನಮ್ಮ ಕದೀರ್ ಇರ್ಬೋದು, ಇನ್ನು ಪೈಲ್ವಾನ್ ಅಂತಿದ್ದಾರೆ, ಯಾರ್ಯಾರು 3-4 ಜನ ಇದ್ದಾರೆ. ವಿಶೇಷವಾಗಿ ಜಬ್ಬಾರ್ ಸಾಹೇಬರು 3 ಸಲ MLC ಆಗಿ ತಮ್ಮ ಸೇವೆಯನ್ನು ಸರ್ಕಾರದಲ್ಲಿ ಆಗಲಿ ಅಥವಾ ದಾವಣಗೆರೆ ಜನತೆಗೂ ನಾವು ಹೋಗಿ ಕೇಳಿದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಅವ್ರದ್ದು ತಮ್ಮದೇ ಆದ ಒಂದು ಪಾತ್ರ ಇದೆ. ಮತ್ತೊಂದು ಸರಳರ ಸಜ್ಜನಿಕೆಯ ರಾಜಕಾರಣಿ, ಮುತ್ಸದ್ದಿ, ಸೀನಿಯರ್ ಲೀಡರ್ ಮೈನಾರಿಟಿದ. ಈಗಾಗಲೇ ಅವರು ಮೈನಾರಿಟಿದು ಏನು KPCC ಘಟಕ ಅದಲ್ಲ ಅದರದ್ದು ಅಧ್ಯಕ್ಷರಾಗಿಯೂ ಸಾಕಷ್ಟು ವರ್ಷ ಆಯ್ತು. ಅದಕ್ಕೂ ಒಂದು ನ್ಯಾಯ ಒದಗಿಸಿ, ಯಾಕಂದ್ರೆ ಆ ಘಟಕಕ್ಕೆ ಮೊದಲು ಯಾರೂ ಇದನ್ನೇ ಮಾಡ್ತಿದ್ದಿಲ್ಲ, ಹೆಚ್ಚು ಗುರುತಿ ಆಗ್ತಿದ್ದಿಲ್ಲ. ಮತ್ತು ಈಗಿನ ದಿವಸಗಳಲ್ಲಿ ಅಲ್ಪಸಂಖ್ಯಾತರ ಘಟಕ ಅಂದರೆ ಒಂದು KPCಯ ದೊಡ್ಡ ಭಾಗ ಇದ್ದಂಗೆ, ಅದು ಜವಾಬ್ದಾರಿಯುತ ಭಾಗ. ಅಂಥ ಒಂದು ಸನ್ನಿವೇಶದಲ್ಲಿ ನಾವು ಪದೇ ಪದೇ ಹೈಕಮಾಂಡ್ ಇದೆ, ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ, DCM, ಇನ್ನುಳಿದ ಎಲ್ಲ ನಾಯಕರಿಗೆ ಕೇಳೋದೇನೆಂದರೆ, ನೀವು ಬರುವ ಉಪಚುನಾವಣೆಯಲ್ಲಿ ದಾವಣಗೆರೆ ಉಪಚುನಾವಣೆ ಒಂದು ಅಲ್ಪಸಂಖ್ಯಾತರ ನಾಯಕರಿಗೆ ಕೊಟ್ಟು ಆರಿಸಿ ತಂದು ಒಂದು ಅಲ್ಪಸಂಖ್ಯಾತರದ್ದು ಏನು ಇದು ಇದೆ, ಕಡಿಮೆ ಇದೆ, ಅದು ಭರ್ಪಾಯಿ ಮಾಡಬೇಕು. ಯಾಕಂದರೆ ರಿಪ್ರೆಸೆಂಟೇಷನ್ ಭಾಳ ಕಡಿಮೆ ಇದೆ. MLC ಇರ್ಬೋದು, MLA ಇರ್ಬೋದು, ನೀವು ನಿಗಮ ಮಂಡಳಿಗಳು, ಬೇರೆ ಯಾವುದಾದ್ರೂ ಒಂದು ಇದು ಪೋಸ್ಟ್ ಆದರೂ ನಮ್ಮದು ಇದು ಕಡಿಮೆ ಇದೆ ಭಾಳ ನೋಡಲಿಕ್ಕೆ. ಅದೊಂದು ಸರಿಪಡಿಸಬೇಕು. ಯಾಕಂದ್ರೆ ಈಗ ನೋಡ್ಲಾಕತ್ತೀರಿ ಹ್ಯಾಂಗೆ ಬೇರೆ ಬೇರೆ ಜನರು ಮುಸ್ಲಿಂ ವೋಟ್ ಬ್ಯಾಂಕ್ ಸಲುವಾಗಿ ಹ್ಯಾಂಗೆ ಬೇರೆ ಬೇರೆ ಪಕ್ಷ ಬರ್ತಾರೆ. ಅಂಥ ಸ್ಥಿತಿಯೊಳಗೆ ನಮ್ಮ ವೋಟ್ ಬ್ಯಾಂಕ್ ಏನಿದೆ, ನಮ್ಮ ಅಲ್ಪಸಂಖ್ಯಾತರೇನು ಬೆನ್ನೆಲುಬಾಗಿ ಕಾಂಗ್ರೆಸ್ಗೆ ನಿಂತಾರೆ. ಯಾವುದು ಅನ್ಕಂಡೀಷ್ನಲಿ, ಯಾವುದು ಕಂಡೀಷನ್ ಇರದೆ ಇವತ್ತು ಒಂದು ಯಾವುದಾದ್ರೂ ಸಮಾಜ ಕಾಂಗ್ರೆಸ್ಗೆ ಇದು ಮಾಡ್ತಾಯಿರ್ತಾರೆ, ಸಪೋರ್ಟ್ ಮಾಡ್ತಾಯಿದ್ರೆ ಅದು ಒಂದು ಮುಸ್ಲಿಂ ಸಮಾಜ, ಅಲ್ಪಸಂಖ್ಯಾತರ ಸಮಾಜ. ಇದು ಒಂದು ಗಮನಕ್ಕೆ ಇಟ್ಕೊಂಡು ಅಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಗೆ ಇರಿಸಿ ತಮ್ಮ ಇದು ಏನಪ್ಪ ನ್ಯಾಯವನ್ನು ಮೆರಿಬೇಕಂತೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಜನತೆಗೆ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ಮುಲ್ಲಾ ಸಾಹೇಬರು, ಟಪಾಲ್ ಸಾಹೇಬ್ರು ಹೇಳ್ಯಾರ, ದಾವಣಗೆರೆ ಮತ್ತು ಬಾಗಲಕೋಟೆ 2 ಬಾಯ್ ಎಲೆಕ್ಷನ್ ಅದ. ಅಲ್ಲಿ ನಮ್ಮ ಮೇಟಿ ಸಾಹೇಬ್ರ ಮಲ್ಲಿಕಾರ್ಜುನ್ ಅವ್ರಿಗೆ ಟಿಕೆಟ್ ಆಗ್ತೈತೆ ಅಂತ ಹೇಳಕತ್ತಾರೆ. ಒಂದು ದಾವಣಗೆರೆಗೆ ಅಲ್ಲಿ ಮುಸ್ಲಿಂ ಸಮಾಜ ಹೆಚ್ಚದ, ಅಲ್ಲಿ ಎಲ್ಲ ಮುಸ್ಲಿಂ ಸಮಾಜ ಮುಖಂಡರು ಒಂದು ಮನವಿ ಮಾಡಿರಿ ಅಂತ ಮಾಡ್ಲಿಕ್ಕತ್ತೀವಿ ನಾವು ಹೈಕಮಾಂಡ್ಗೆ. ಒಂದು ನಮ್ಮ ಮೈನಾರ್ಟಿಗೆ ಒಂದು ಅಲ್ಲಿ ಟಿಕೆಟ್ ಕೊಡ್ರಿ, ಒಂದು 80,000 ವೋಟ್ ಅದಾವೆ, 89,000. ಅಲ್ಲಿ ನಮ್ಮ ಶಿವಶಂಕರಪ್ಪ ಅವರು ಒಂದು ಮನವಿ ಮಾಡಿದ್ರಂತೆ, ಮುಂದಿನ ಸರ್ತಿ ಮೈನಾರ್ಟಿ ಅವ್ರು ನಾವೇ ಗೆದ್ದು ಕೊಡ್ತೀವಂತ. ಅದರ ಸಲುವಾಗಿ ನಾವು ಎಲ್ಲರೂ ಕೂಡಿ ಇವತ್ತು ನಿಮ್ಮ ಪ್ರೆಸ್ ಅವ್ರ ಮುಂದೆ
ಮೀಡಿಯಾ ಮುಂದೆ ಎಲ್ಲರ ಮುಂದೆ ನಾವು ಮನವಿ ಮಾಡ್ಲಿಕ್ಕತ್ತೀವಿ ನಾವು ಹೈಕಮಾಂಡ್ ಅವ್ರಿಗೆ ಹೇಳಿ ಒಂದು ನಮ್ಮ ಮೈನಾರಿಟಿ ಟಿಕೆಟ್ ಕೊಡ್ರಿ ಅಂತ ವಿನಂತಿ ಮಾಡ್ಲಿಕ್ಕತ್ತೀವಿ. ಮುಂದೆ ಏನು ಹೈಕಮಾಂಡ್ ಏನು ಡಿಸಿಷನ್ ತಗೋತೈತಿ ಅದಕ್ಕೆ ನಾವು ಎಲ್ಲರೂ ಬದ್ದಾಗಿ ಕೆಲಸ ಮಾಡ್ತೀವಿ. ನಮಸ್ಕಾರ. ಎಲ್ಲ ಮಿತ್ರರಿಗೆ ಮೊಟ್ಟ ಮೊದಲಾಗಿ ಈ ರಂಜಾನ್ ಹಾಗೂ ಉಗಾದಿದ ಶುಭಾಶಯಗಳು ಹೇಳ್ತಾ, ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಎರಡು ಮತಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಇರೋದ್ರಿಂದ ಬಾಗಲಕೋಟೆಯಲ್ಲಿ ನಮ್ಮ ಮೇಟಿ ಸಾಹೇಬ್ರವ್ರ ಮಗ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಮಲ್ಲಿಕಾರ್ಜುನ ಅವರಿಗೆ ಅಲ್ಲಿ ಭಾಳ ಸಂತೋಷದ ವಿಷಯ. ಏಕೆಂದರೆ ಅಲ್ಲಿ ಅವರು ಸತತ ಬಹಳಷ್ಟು ದುಡಿದ ಕಿಸಿ ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅವ್ರ ಮಗ ಕೊಟ್ಟಂದ್ರೆ ಅವರು ಆರಿಸಿ ಬರ್ತಾರೆ. ಅದು ಒಂದು ಚಲೋ ಕೆಲಸ ಆಗಿದೆ. ಅದು ಅಲ್ಲದೆ ಇನ್ನು ದಾವಣಗೆರೆಯಲ್ಲಿ ಇನ್ನು ನಮ್ಮ ಹಿರಿಯರು ಶಾಮನೂರು ಶಿವಶಂಕರಪ್ಪ ಅವರು ನಿಧನ ಆದ ನಂತರ ಆ ಬೈ ಎಲೆಕ್ಷನ್ ಇರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಅಂದರೆ ಮುಸಲ್ಮಾನರು ಕಾಂಗ್ರೆಸ್ಗೆ ಬೆನ್ನು ನಿಂತು 82% ವೋಟ್ ಹಾಕಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಮೂಲ ಕಾರಣ. ಆದ್ದರಿಂದ ಆ ಕ್ಷೇತ್ರದಲ್ಲಿ ಸುಮಾರು 82ರಿಂದ 85 ಸಾವಿರ ಮುಸ್ಲಿಂ ಮತಬಾಂಧವರು ಇರುವುದರಿಂದ ಅಲ್ಲಿ ಒಂದು ಮುಸಲ್ಮಾನ್ ಕ್ಯಾಂಡಿಡೇಟ್ ಬರಲಿಕ್ಕೆ ಸಾಧ್ಯತೆ ಅದ. ನಮ್ಮ ಹಿರಿಯರಾದಂಥ ಜಬ್ಬಾರ್ ಖಾನ್ ಹುನ್ನಳ್ಳಿ ಅವರು MLC ಆಗಿಯೂ ಕೆಲಸ ಮಾಡಿದ್ದಾರೆ, ಪಕ್ಷದಲ್ಲಿ ಸತತ ದುಡಿದಿದ್ದಾರೆ. ಅವರಿಗೆ ಟಿಕೆಟ್ ಕೊಟ್ಟರೆ ಅಲ್ಲಿ ಆರ್ಸ್ ಬರಲಿಕ್ಕೆ ಸಾಧ್ಯತೆ ಅದ. ಮತ್ತು KPCC ಅಧ್ಯಕ್ಷರು ಮತ್ತು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ ಹಾಗೂ DK ಶಿವಕುಮಾರ್ ಅವರಿಗೆ, ನಮ್ಮ MB ಪಾಟೀಲ್ ಸಾಹೇಬರಿಗೆ, ಸಿದ್ದರಾಮಯ್ಯಜಿ ಅವರಿಗೆ ನಾವೆಲ್ಲರಿಗೆ ವಿನಂತಿ ಮಾಡೋದೇನಪ್ಪ ಅಂದ್ರೆ, ಯಾವ ರೀತಿ ಮೈನಾರಿಟಿ ಮಂದಿ ನಿಮ್ಮ ಬೆನ್ನು ಹತ್ತಿದ್ದಾರೆ ಅದೇ ರೀತಿ ತಾವು ನಮ್ಮ ಜನಾಂಗಕ್ಕೆ ಟಿಕೆಟ್ ಕೊಟ್ಟು ಅವ್ರು ಆರಿಸಿ ತರಲಿಕ್ಕೆ ಒಂದು ಸತತ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನಾವು ಎಲ್ಲರೂ ಕಾಂಗ್ರೆಸ್ ಸಲುವಾಗಿ ಸತತ ದುಡಿದು ಸಹಿತ ತಾವು ನೋಡ್ತೀರಿ ಬಿಜಾಪುರನಾಗೂ 8 ಮತಕ್ಷೇತ್ರ ಅದಾವೆ. ಎಲ್ಲ ಸಮಾಜ ವರ್ಗಕ್ಕೆ ನಾವು ಓಟ್ ಹಾಕ್ತೀವಿ. ಆದ್ರೆ ಒಂದು ಮೈನಾರಿಟಿಗೆ ಓಟ್ ಹಾಕಿ ತೊಗೊಂಡು ಬರ್ಲಾಕ ಎಷ್ಟು ಕಷ್ಟ ಆಗ್ತೈತೆ ತಮಗೆ ಗೊತ್ತಿದೆ. ಆದರೂ ದಾವಣಗೆರೆಯಲ್ಲೂ ಕೂಡ ಅದೇ ರೀತಿ ಇರೋದ್ರಿಂದ ಒಂದು ಮೈನಾರಿಟಿ ಜನಾಂಗಕ್ಕೆ ತಾವು ಟಿಕೆಟ್ ಕೊಟ್ಟಂದ್ರೆ ಪಕ್ಷದ ಮೇಲೆ ಏನು ವಿಶ್ವಾಸ ಅದ ಆ ವಿಶ್ವಾಸ ಮತ್ತಿಷ್ಟು ಹೆಚ್ಚು ಬೆಳೀತಿಕ್ಕೆ ಸಾಧ್ಯತೆ ಅದ. ನಾವು ದಯಮಾಡಿ ಎಲ್ಲ KPCC ಮುಖಂಡರಲ್ಲಿ ಮತ್ತು AICC ಮುಖಂಡರಲ್ಲಿ ನಾವು ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ. ನಮ್ಮ ಮುಸ್ಲಿಂ ಜನಾಂಗಕ್ಕೆ ಅಲ್ಲಿ ಟಿಕೆಟ್ ಕೊಟ್ಟು ಒಂದು ಮುಸ್ಲಿಂ ಜನಾಂಗಕ್ಕೆ ಒಂದು ಪ್ರತಿನಿಧಿ ಹೆಚ್ಚು ಮಾಡಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡ್ತಿರೋದು ತಮ್ಮ ಮೇಲೆ ವಿಶ್ವಾಸದ. ತಾವೆಲ್ಲರೂ ದಯಮಾಡಿ ಅಲ್ಲಿ ಮೈನಾರಿಟಿ ಸಮಾಜಕ್ಕೆ ಒಂದು ಟಿಕೆಟ್ ಕೊಟ್ಟು ತಾವೆಲ್ಲರೂ ನಿಂತು ಆರಿಸಿ ತೊಗೊಂಡು ಬರಬೇಕು. ಅದು ನಮ್ಮದು ಮತ್ತು ಪಕ್ಷದ ಎಲ್ಲ ಕರ್ತವ್ಯ ಇದೆ. ನಾವು ಕೂಡ ಅಲ್ಲಿ ಹೋಗಿ ಎಲ್ಲ ನಾವು ಬಿಜಾಪುರದಿಂದ ಮುಖಂಡರು ಹೋಗಿ ಆ ಎಲೆಕ್ಷನ್ನಾಗ ಕೆಲಸ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ. ಆದ್ದರಿಂದ ತಾವೆಲ್ಲ ದಯಮಾಡಿ ಒಂದು ಯಾವುದೇ ಇದು ಇಟ್ಕೊಂಡು ಕಿಸಿ ಪಕ್ಷ ಸಂಬಂಧ ಸತತ ದುಡ್ದವ್ರಿಗೆ ಪರಿಗಣಿಸಿ 80% ವೋಟ್ ಹಾಕಿ ಕರ್ನಾಟಕನಾಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಆ ಪಕ್ಷದ ಒಂದು ಆದ್ಯ ಕರ್ತವ್ಯ ಅದ. ಈ ಟಿಕೆಟನ್ನು ಅವ್ರಿಗೆ ಕೊಳ್ಳೇಬೇಕು. ನಾವೆಲ್ಲರೂ ಒತ್ತಾಯ ಮಾಡ್ತಾಯಿದ್ದು, ತಮ್ಮಲ್ಲಿ ಕಳಕಳಿಯಿಂದ ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದು, ತಾವು ದಯಮಾಡಿ ಮೈನಾರಿಟಿಗೆ ಒಂದು ಟಿಕೆಟ್ ಕೊಟ್ಟು ನಮಗೆಲ್ಲರೂ ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾವು ವಿನಂತಿಸ್ಬೇಕು. ಸಮಸ್ತ ನಾಡಿ ಜನತೆಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲಾಗಿ ಬರುವ ಉಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಹೇಳುತ್ತಾ, ನಮ್ಮ ಬೇಡಿಕೆ ಮಾಧ್ಯಮಗಳ ಮೂಲಕ ನಮ್ಮ ಹೈಕಮಾಂಡ್ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಶ್ರೀ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಸಾಹೇಬರಿಗೂ ದಾವಣಗೆರೆಯಲ್ಲಿ ನಡೀತಿರುವ ಉಪಚುನಾವ ಬರ್ತಾ ಇದೆ. ಆ ಉಪಚುನಾವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಮತ್ತು ನಮ್ಮ ರಾಜ್ಯದ MLC ರಾದ ಸನ್ಮಾನ್ಯ ಶ್ರೀ K ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಈ ಸಲ ಟಿಕೆಟ್ ನೀಡಬೇಕು ಅಂತ ನಮ್ಮ ಆಗ್ರಹ. ಕಾರಣ ಏನಂದರೆ ದಾವಣಗೆರೆಯಲ್ಲಿ 88,000
98,000 ಮತಗಳನ್ನು ಅಲ್ಪಸಂಖ್ಯಾತರ ಇದೆ. ಆ ಕಾರಣಕ್ಕಾಗಿ ನಮ್ಮ ಬೇಡಿಕೆ ನಮ್ಮ ಸರ್ಕಾರಕ್ಕೆ ಈ ಸಲ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಇಲ್ಲಿ ಟಿಕೆಟ್ ನೀಡಬೇಕಂತೂ ನಮ್ಮ ಎಲ್ಲ ಬಿಜಾಪುರ ಮೈನಾರಿಟಿ ಮುಖಂಡರು ಮತ್ತು ನಮ್ಮ ಸಮಾಜ ಮುಖಂಡರು ಮತ್ತು ನಾವು ಹೇಳೋದು ಏನಂದರೆ ಇದು ಬರೇ ಬಿಜಾಪುರದಲ್ಲಿ ನಾವು ಮನವಿ ಮಾಡ್ತಾ ಇಲ್ಲ. ಇದೇ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ನೀಡಬೇಕಂತೂ ನಾವು ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರಕ್ಕೆ ನಮ್ಮ ಸರ್ಕಾರ ಮೇಲೆ ನಮಗೆ ವಿಶ್ವಾಸ ಇದೆ. ಈ ಸಲ ಅಬ್ದುಲ್ ಜಬ್ಬಾರ್ ಸಾಹೇಬರಿಗೆ ಟಿಕೆಟ್ ನಮ್ಮ ಸರ್ಕಾರ ನೀಡುತ್ತೇವೆ. ಅವರ ಜೀತ ನಿಶ್ಚಿತ ಇದೆ ಅಂತ ನಾವು ಹೇಳುತ್ತೇವೆ. नमस्ते, अस्सलाम वालेकुम, सत श्री अकाल। पहले तो प्रेस के माध्यम के तरफ से एक मैसेज पहुंचाना है हम, क्योंकि दावणगिरी बाय इलेक्शन में जो इस बार होने जा रहा है वो इलेक्शन के अंदर हमारे पूरे माइनॉरिटी मुस्लिम समाज की एक मांग है। क्या बोले तो इस बार मुस्लिम को टिकट दिया जाए। हमारे कर्नाटक सरकार से हमें दरख्वास्त है इस बार मुस्लिम को टिकट दिया जाए, इसलिए कि कई बार आश्वासन के हिसाब से देते आए हुए हैं। इस बार उनका इंतकाल होने की वजह से इस बार मुस्लिम को टिकट मांगना ज़रूरी है, इसलिए कि वहाँ पे 88,000 यानी 88,000 वोट्स मुसलमान के हैं। इसलिए हमारे अब्दुल जब्बार को इस बार टिकट देने की मांग की है। हमें हमारे समाज की तरफ से, हमारे मुस्लिम लीडरों, बड़े लीडरों की तरफ से, हमारे तरफ से सिद्धरामैया साहब को, हमारे DK शिव कुमार से एक विनती है कि इस बार मुस्लिम टिकट दिया जाए। ಇನ್ನೊಬ್ಬರು ನಮ್ಮ ಹಮೀದ್ ಮನ್ಗೋಳಿ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ರೀತಿಯಾಗಿ ಕಾಂಗ್ರೆಸ್ ಮೈನಾರಿಟಿ ಜಿಲ್ಲಾಧ್ಯಕ್ಷರಾಗಿರುವಂಥ ಶಕೀಲ್ ಬಾಗ್ಮಾರೆ ಇಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬರು ಮುಖಂಡರಾಗಿರುವಂಥ MC ಉಲ್ಲಾ ಅವರು ಕೂಡ ಸರ್ ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಾಯಕರಾಗಿರುವಂಥ ಹಮೀದ್ ಮುಷೀಫ್ ಅವರು ಉಪಸ್ಥಿತಿದ್ದಾರೆ. ಅದೇ ರೀತಿಯಾಗಿ APCC ಕಾರ್ಯದರ್ಶಿಯಾದಂಥ ಎಲ್ಲ ಮುಖಂಡರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲ ನಮ್ಮ ಆತ್ಮೀಯ ಪತ್ರಕರ್ತರ ಮಿತ್ರರಿಗೂ ಯುಗಾದಿ ಹಾಗೂ ರಂಜಾನ್ ಹಬ್ಬ ಎಲ್ಲರಿಗೂ ठीक है